ಸರಿ, ಓಕೆ. ಏನೇನ್ ಕೊಟ್ಟಿದ್ದಾರೆ? ಓಕೆ, ಸ್ವಲ್ಪ ಡಯಾಗ್ರಾಮ್ ಅರ್ಥ ಮಾಡ್ಕೊಂಡ್ ಬಿಡೋಣ. ಏನೇನ್ ಕೊಟ್ಟಿದ್ದಾರೆ? In the figure XCBA, okay, in the figure XCBA, it is a parallelogram. XCBA ಅನ್ನೋದು parallelogram and AB is parallel to YZ. Okay, so AB YZ ಗೆ parallel ಇದೆ. ಸರಿ, YXZ ಅನ್ನೋದು 55 ಡಿಗ್ರಿ. ಓಕೆ, ಡಯಾಗ್ರಾಮ್ ನಲ್ಲೂ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ 55 ಡಿಗ್ರಿ. XYZ ಅನ್ನೋದು 62 ಡಿಗ್ರಿ. ದೆನ್ ಆಂಗಲ್ ಎಕ್ಸ್ ಎ ಬಿ ಎಷ್ಟಾಗುತ್ತೆ? ಎಲ್ಲಿದೆ ಎಕ್ಸ್ ಎ ಬಿ? ಇದು ನಿಮ್ದು ಎಕ್ಸ್ ಎ ಬಿ. ಓಕೆನಾ? ಸೊ ಈ ಆಂಗಲ್ ನಾವು ಫೈಂಡ್ ಔಟ್ ಮಾಡಬೇಕು. ಇದು ಯಾವ್ದ್ರಲ್ಲಿದೆ? ಪ್ಯಾರಲಲೋಗ್ರಾಮ್ ನಲ್ಲಿ ಇದೆ. ಕರೆಕ್ಟಾ? ಎಕ್ಸ್ ಎ ಬಿ ಅನ್ನೋದು ಪ್ಯಾರಲಲೋಗ್ರಾಮ್ ನಲ್ಲಿ ಇದೆ. ನೋಡೋಣ ಒನ್ ಬೈ ಒನ್ ಏನೇನ್ ಫೈಂಡ್ ಮಾಡ್ಬೋದು. ಈಗ ಈ ಎಕ್ಸ್ ವೈ ಝೆಡ್ ಅನ್ನೋದು ಒಂದ್ ಏನಿದೆ? ಟ್ರಯಾಂಗಲ್ ಇದೆ. ಹೌದಾ? ನಾವು ಟೋಟಲ್ ಆಂಗಲ್ ಆಫ್ ಅ ಟ್ರಯಾಂಗಲ್ ಇಸ್ ಆಲ್ವೇಸ್ ವಾಟ್? 180 ಡಿಗ್ರೀಸ್. ಎಸ್, ಎಕ್ಸ್ ಕೊಟ್ಟಿದ್ದಾರೆ ಎಷ್ಟು? 55 ಅಂತ. ಸೊ ಇದು 55 ಪ್ಲಸ್ ಇದೆಷ್ಟಾಯ್ತು? 62 ಆಯ್ತು. ಝೆಡ್ ನೋಡೋಣ, 180 ಡಿಗ್ರೀಸ್. ಕರೆಕ್ಟಾ? ಸೊ ಇದನ್ನ ನೀವು ಫೈಂಡ್ ಔಟ್ ಮಾಡಿದ್ರೆ ಝೆಡ್ ಎಷ್ಟಾಗುತ್ತೆ? ಇದು 117 ಆಯ್ತು. ಸೊ 180 ಮೈನಸ್ 117 ಅಂದ್ರೆ 63 ಡಿಗ್ರಿ ಆಯ್ತು. ಕರೆಕ್ಟಾ? ಸೊ ಇಲ್ಲಿ ಎಷ್ಟು ಸಿಗ್ತಾ ಇದೆ ನಿಮ್ಗೆ? 63 ಡಿಗ್ರಿ ಸಿಗ್ತಾ ಇದೆ. ಇದನ್ನ ನಾವು ಹೇಗೆ ಯೂಸ್ ಮಾಡ್ಕೋಬಹುದು? ಈಗ ನೋಡಿ, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ವಿಲ್ ಬಿ ಈಕ್ವಲ್. ಸೊ ಇಲ್ಲಿ 63 ಆದ್ರೆ ಇದು ಕೂಡ 63ನೇ ಆಗುತ್ತೆ. ಹೌದಾ? ಇದು ಕೂಡ 63ನೇ ಆಗುತ್ತೆ. ಈಗ ಎಕ್ಸ್ ಎ ಝೆಡ್ ಅನ್ನೋದು ಒಂದು ಸ್ಟ್ರೇಟ್ ಲೈನ್. ಅಲ್ಲಿ ಟೋಟಲ್ ಆಂಗಲ್ ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. ಹೌದಾ? ಸೊ ಇದನ್ನ ನಾನು ಒಂದು ಎಕ್ಸ್ ಅಂತ ಅನ್ಕೊಂಡ್ರೆ, ಇವಾಗ ಆಂಗಲ್ ಎಕ್ಸ್ ಪ್ಲಸ್ ಆಂಗಲ್ 63 ಡಿಗ್ರಿ ಶುಡ್ ಗಿವ್ ಯು 180 ಡಿಗ್ರಿ. ಹೌದಾ? ಸೊ ಆಂಗಲ್ ಎಷ್ಟಾಗುತ್ತೆ ಇವಾಗ? 180 ಮೈನಸ್ 63 ಎಷ್ಟಾಯ್ತು? ದಿಸ್ ಇಸ್ 7. ಸೊ 1 1. ಓಕೆ, ಸೊ ಆಂಗಲ್ ಎಕ್ಸ್ ಎಷ್ಟಾಯ್ತು? 117 ಡಿಗ್ರಿ. ಯಾವ್ದದು ಆಪ್ಷನ್? ಆಪ್ಷನ್ ಬಿ. ಓಕೆ, ಅಂದ್ರೆ ಎಕ್ಸ್ ಅಂದ್ರೆ ಅದು ಆಂಗಲ್ ಎ ಅಂತ ತಗೊಂಡಿದ್ವಿ. ಓಕೆ, ಸೊ ದಿಸ್ ಇಸ್ ಆಂಗಲ್ ಎ. ಓಕೆ, ಯಾವ್ದು ಕೇಳಿದ್ರು? ಎಕ್ಸ್ ಎ ಬಿ. ಎಕ್ಸ್ ಎ ಬಿ 117 ಆಯ್ತು.